ಯಾರಾದರೂ ನಿನಗೆ ಅವಮಾನ ಮಾಡಿದ್ರಾ? ನಿನ್ನ ಪರಿಸ್ಥಿತಿ ನೋಡಿ ಗೇಲಿ ಮಾಡಿದ್ರಾ? ಹಾಗಿದ್ರೆ ಈ ವಿಡಿಯೋ ನಿನಗೆ. ಸ್ಕ್ರೋಲ್ ಮಾಡಬೇಡ, ಕೊನೆವರೆಗೂ ನೋಡು. ಅವಮಾನ ಆದಾಗ ನಿನಗೆ ತುಂಬ ಕೋಪ ಬರುತ್ತೆ, ಅಳು ಬರುತ್ತೆ. ಕೆಲವರು ಅಲ್ಲಿಗೆ ಸೋತೇ ಬಿಡ್ತಾರೆ. ಆದರೆ ನೆನ್ಪಿಟ್ಕೋ ಗುರು, ಈ ಪ್ರಪಂಚದಲ್ಲಿ ಅವಮಾನ ಆದವ್ರು ಮಾತ್ರನೇ ಇತಿಹಾಸ ಸೃಷ್ಟಿಸೋಕ್ಕೆ ಸಾಧ್ಯ ಆಗಿರೋದು. ಯಾವನು ಅವಮಾನ ಆದಾಗ ಜಗಳ ಮಾಡ್ತಾನೋ ಅವನು ವೀಕ್ ಆಗಿರ್ತಾನೆ. ಅದನ್ನೇ ನುಂಗಿ ಸುಮ್ಮನೆ ಇರ್ತಾನೋ ಸೋಮಾರಿಯಾಗಿರ್ತಾನೆ. ಆದರೆ ಅದೇ ಅವಮಾನನ ಫ್ಯೂಲ್ ಮಾಡಿಕೊಂಡು ಬೆಂಕಿ ಥರ ಉರಿತಾನಲ್ಲ, ಅವನೇ ಗುರು ರಿಯಲ್ ಹೀರೋ. ಇವತ್ತು ನಿನ್ನ ಪರಿಸ್ಥಿತಿ ನೋಡಿ ಇನ್ಸಲ್ಟ್ ಮಾಡಿರೋರು ನಾಳೆ ನಿನ್ನ ಸಕ್ಸಸ್ ನೋಡಿ ಉರ್ಕೋಬೇಕು. ನಿನ್ನನ್ನು ತುಳಿದವರು ನಿನ್ನ ಬೆಳವಣಿಗೆ ನೋಡಿ ಗಾಬರಿ ಆಗಿಬಿಡ್ಬೇಕು. ಸೇಡು ಅಂದರೆ ರಕ್ತ ಸುರಿಸೋದಲ್ಲ ಗುರು, ನಿನ್ನ ಸಾಧನೆಯಿಂದ ಅವರನ್ನ ಸೈಲೆಂಟ್ ಮಾಡೋದು. ಅವಮಾನನ ವೀಕ್ನೆಸ್ ಆಗಿ ತಗೋಬೇಡ, ಅದನ್ನು ಗೆಲ್ಲೋಕ್ಕೆ ವೆಪನ್ ಆಗಿ ಬಳಸ್ಕೋ. ಈ ಮಾತು ನಿನ್ನ ಎದೆ ಒಳಗಡೆ ಕಿಚ್ಚು ಹತ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಗೆದ್ದು ತೋರಿಸ್ತೀನಿ ಅಂತ ಟೈಪ್ ಮಾಡು ಗುರು.